ಗವರ್ಮೆಂಟ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಅವರು ಒಂದು ಅಂಗಸಂಸ್ಥೆ ಹೇಳಿರೋದು RSS ಅವರು ಬ್ಯಾನ್ ಅವ್ರ ಫಂಡಿಂಗ್ ಮೆಕ್ಯಾನಿಸಮ್ ಗೊತ್ತಿಲ್ಲ, ಅವರಿಂದ ದ್ವೇಷ ಹೆಚ್ಚುತ್ತಾ ಇದೆ ಅವ್ರ ರಾಷ್ಟ್ರದಲ್ಲಿ ಮತ್ತೆ ಭಾರತದಲ್ಲಿ ಅಂತ ಅವ್ರು ಹೇಳಿರೋದು. ನಾಟ್ ಅ ಪ್ರೈವೇಟ್ ಆರ್ಗನೈಸೇಷನ್. ಯಾರ್ದು ಫ್ರೆಂಡ್ ಇದಾರಲ್ಲ ಡೊನಾಲ್ಡ್ ಟ್ರಂಪ್, ಅವ್ರ ಸರ್ಕಾರ ಹೇಳಿ CNG ಇರ್ಬೋದು ಅಥವಾ LPG ಇರ್ಬೋದು, ಇವತ್ತು ತೊಂದರೆ ಆಗ್ತಾ ಇರೋದು ರಾಜ್ಯ ಸರ್ಕಾರದಿಂದ ಅಲ್ಲ. ನೈದರ್ ವಿ ಆರ್ ಮ್ಯಾನುಫ್ಯಾಕ್ಚರರ್ಸ್, ನೈದರ್ ವಿ ಆರ್ ಡಿಸ್ಟ್ರಿಬ್ಯೂಟರ್. This video is sponsored by Mahalakshmi Jewelers, Mannur Multi-Speciality Hospital, KBN University, Kebab Corner Restaurant and Banquets, Imran Silk House, Alchere Group of Institutions, and by Ideal with G. ಇವರಿಗೆ ಅದಕ್ಕೆ ಹೇಳ್ತಲ್ವಾ, ಇತಿಹಾಸನೇ ಗೊತ್ತಿಲ್ಲ ಅಂತ. ನೀವು ಆಸ್ ಅ ನೇಷನ್ ಇಫ್ ಯು ಆರ್ ಪ್ಲೇಯಿಂಗ್ ಪೀಸ್ ಮೇಕರ್, ನೀವು ದಲ್ಲಾಳಿಗಳ. ಇರಾನು ಇವತ್ತು ಪಾಕಿಸ್ತಾನಿಗೆ ಧನ್ಯವಾದ ಹೇಳಿದೇನಾ ಇಲ್ಲ, ಅಮೆರಿಕಾನು ಧನ್ಯವಾದ ಹೇಳಿದೆ ಪಾಕಿಸ್ತಾನಿಗೆ. ವಿಶ್ವಗುರು ಯಾರು ಬರುತ್ತೆ? ವಿಶ್ವಗುರು ವಿದ್ಯಾರ್ಥಿಗಳೇ ಇಲ್ಲ. ಅವಾಗ 1947 ಆದ್ಮೇಲೆ ಕ್ಯಾಂಬೋಡಿಯಾ ವಾರು, ವಿಯೆಟ್ನಾಂ ವಾರ್ ಇದ್ದಾಗ ನೆಹರು ಅವ್ರಿಗೆ ಕರೆದಿದ್ರು ಮಧ್ಯಸ್ಥಿಕೆ ವಹಿಸ್ಲಿಕ್ಕೆ. ಆ ಗತ್ತಿತ್ತು ನಮಗೆ. ಇವಾಗ ಹೋದ ಬಾರಿ ನಿಮ್ದು 2001 ಇನ್ವೇಷನ್ ಆದಾಗ, ಇರಾಕ್ ಇನ್ವೇಷನ್, ಕುವೈಟ್ ಇನ್ವೇಷನ್ ಆದಾಗ ಅವಾಗ ಇಂಡಿಯಾ ಕಂಡೆಮ್ ಮಾಡಿದ್ರು ಅಮೆರಿಕಾಗೆ. ಮೊನ್ನೆ ಕೂಡ ಅಫ್ಘಾನಿಸ್ತಾನದ್ದು ಮಾಡಿದಾಗ ಕಂಡೆಮ್ ಮಾಡಿದ್ರು. ಇವ್ರೇನು ಅಲ್ಲ ಹೋಗಿ ಬೆಂಜಮಿನ್ ಯಾರು ನೆತನ್ಯಾಹು ಅವ್ರಿಗೆ ಹೋಗಿ ತಪ್ಕೊಂಡು ಏನಾಯ್ತು? ನಮ್ಮ ದೇಶಕ್ಕೆ ಸಿಕ್ಕಿದೇನ್ರಿ ಗೌರವನ ಸಿಕ್ತ ನಮ್ಗೆ? ನಿಮ್ಮ ಆರ್ಥಿಕ ನೀತಿಯಿಂದ ಇವತ್ತು ನಿಮ್ಮ ಮನೆಯಲ್ಲಿ ಗ್ಯಾಸು ಇಲ್ಲ, ಅಲ್ಲಿ ನಾಲ್ಕಾಣಿ ಮರ್ಯಾದೆನೂ ಇಲ್ಲ. ಸಂದರ್ಭದಲ್ಲಿ ನಾವು ಯುದ್ಧ ತಡೆದು ಕೇಳಿ ಅವರಿಗೆ ಈ ಯುದ್ಧ ಯಾಕೆ ತರಲಿಕ್ಕೆ? ಮೋಹನ್ ಭಾಗವತ್ ಅವರೇ ಬಂದು ಹೇಳಿದ್ರಲ್ಲ, ಇಡೀ ವಿಶ್ವ ಭಾರತದ ಕಡೆ ನೋಡ್ತಾ ಇದೆ, ಇರಾನ್ದು, ಇಸ್ರೇಲು ಮತ್ತು ಅಮೆರಿಕ ವಾರ್ ನಿಲ್ಲಿಸಬಹುದು ಅಂತ. ಮತ್ತೆ ಯಾಕೆ ನಿಲ್ಲಿಸ್ತಾ ಇಲ್ಲಪ್ಪ? 22 ಹಡಗುಗಳನ್ನ ಬಿಡಿಸ್ತೀನಿ ಅಂತ ಹೇಳಿದವರು 2 ಬಂತು, ಒಂದು ಚೈನಾಗೆ ಹೋಗ್ಬಿಡ್ತಲ್ಲ. ಎಲ್ಲಿದ್ದಾರೆ ಇವರೆಲ್ಲರೂ? ಮತ್ತೆ ಸರಿ, RSS ಖಾಸಗಿ ಸಂಸ್ಥೆ ಅಮೆರಿಕದ ಬ್ಯಾನ್ ಮಾಡಿ ಗವರ್ಮೆಂಟ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಅವರು ಒಂದು ಅಂಗಸಂಸ್ಥೆ ಹೇಳಿರೋದು RSS ಅವರು ಬ್ಯಾನ್ ಆಗಬೇಕು, ಅವ್ರ ಫಂಡಿಂಗ್ ಮೆಕ್ಯಾನಿಸಮ್ ಗೊತ್ತಿಲ್ಲ, ಅವರಿಂದ ದ್ವೇಷ ಹೆಚ್ಚುತ್ತಾ ಇದೆ ಅವ್ರ ರಾಷ್ಟ್ರದಲ್ಲಿ ಮತ್ತೆ ಭಾರತದಲ್ಲಿ ಅಂತ ಅವ್ರು ಹೇಳಿರೋದು. ನಾಟ್ ಅ ಪ್ರೈವೇಟ್ ಆರ್ಗನೈಸೇಷನ್. ಯಾರ್ದು ಇವ್ರ ಫ್ರೆಂಡ್ ಇದಾರಲ್ಲ ಡೊನಾಲ್ಡ್ ಟ್ರಂಪ್, ಅವ್ರ ಸರ್ಕಾರ ಹೇಳಿದೆ. ಮೋದಿಯವರ ಆಪ್ತ ಸ್ನೇಹಿತರು, ಅವರ ಸ್ನೇಹಿತರದಿಂದಾನೇ ಇವತ್ತು ಟ್ಯಾರಿಫು ಜಾಸ್ತಿ ಆಗಿರೋದು. ಈಗ ನೋಡ್ರಿ, ಈಗ ನಮ್ಮ ಇದು ಇಂಡಿಯಾ ಅಮೆರಿಕದ ಪ್ರಶ್ನೆ ಅಲ್ಲ. ಈಗ ಟ್ರೇಡ್ ಡೀಲ್ ಆಗುತ್ತಲ್ಲ, ಸುಮಾರು 19 ಲಕ್ಷ ಕೋಟಿ ರೂಪಾಯಿ ನಾವು ಅವರಿಂದ ಗುಡ್ಸ್ ತಗೋಬೇಕು, ಅಗ್ರಿಕಲ್ಚರ್ ಗುಡ್ಸ್ ಇನ್ಕ್ಲೂಡೆಡ್. ನಮ್ಮ ತೊಗರಿಗೆ ಅಫೆಕ್ಟ್ ಆಗ್ತದೆ. ಇದೇನು ಬರೇ ಯಾವುದೋ ದೊಡ್ಡ ಮಟ್ಟದಲ್ಲ, ನಮ್ಮ ಚಿತಾಪುರ್ ಇರ್ಬೋದು, ಅಫ್ಜಲ್ಪುರ್ ಇರ್ಬೋದು, ಆಳಂದ್ ಇರ್ಬೋದು, ಏನು ತೊಗರಿ ಖರೀದಿ ಮಾಡಿದ್ದೀವಿ, ಅದು ಅಫೆಕ್ಟ್ ಆಗುತ್ತೆ. ಸೊ ಇವ್ರ ಫ್ರೆಂಡಿಂದ ಯಾರಿಗೂ ಉಪಯೋಗ ಆಗಿಲ್ಲ. DC ಗೆ ಹೇಳಿ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಮೀಟಿಂಗ್ ತೊಗೊಂಡು ಹೋಗಿ ಮತ್ತೆ ಒಂದು ಇದಕ್ಕೂ ರೇಡ್ ಮಾಡಿಸಿದ್ದೀನಿ, ಎಲ್ಲಿ ಕಂಪ್ಲೇಂಟ್ ಬರ್ತಾ ಇತ್ತು. ಆದರೆ ಇವತ್ತು ನಮ್ಮ CNG ಇರ್ಬೋದು ಅಥವಾ LPG ಇರ್ಬೋದು, ಇವತ್ತು ತೊಂದರೆ ಆಗ್ತಾ ಇರೋದು ರಾಜ್ಯ ಸರ್ಕಾರದಿಂದ ಅಲ್ಲ. ನೈದರ್ ವಿ ಆರ್ ಮ್ಯಾನುಫ್ಯಾಕ್ಚರರ್ಸ್, ನೈದರ್ ವಿ ಆರ್ ಡಿಸ್ಟ್ರಿಬ್ಯೂಟರ್ಸ್. ಇದೇ ಹರ್ದೀಪ್ ಸಿಂಗ್ ಪುರಿ ಅವರು, ಯಾರು ನಮ್ಮ ಇಂಧನ ಸಚಿವರು, ಪಾರ್ಲಿಮೆಂಟ್ನಲ್ಲಿ ಏನು ಹೇಳ್ತಾರೆ, ನಮಗೆ 75 ದಿನ ನಾವು ನಮ್ಮಲ್ಲಿ ಅನಿಲನೂ ಇದೆ, ಇಂಧನನೂ ಇದೆ ಅಂತ. ಮತ್ತು ಅದಾದಮೇಲೆ ಇವರು ಅವ್ರ ಮಿನಿಸ್ಟ್ರಿದವರು ಹೇಳ್ತಾರೆ 75 ಅಲ್ಲ 25 ಅಂತ. ಮತ್ತೆ ಏಕಾಏಕಿ ಎಸೆನ್ಷಿಯಲ್ ಕಮಾಡಿಟೀಸ್ ಆ್ಯಕ್ಟನ್ನು ಜಾರಿ ಮಾಡ್ತಾರೆ. ಅದಾದಮೇಲೆ ಎಸೆನ್ಷಿಯಲ್ ಸರ್ವಿಸಸ್ ಮೇಂಟೆನೆನ್ಸ್ ಆ್ಯಕ್ಟನ್ನು ಜಾರಿ ಮಾಡ್ತಾರೆ. ಏಕಾಏಕಿ ಪ್ರಧಾನಮಂತ್ರಿ ಬಂದ್ಬಿಟ್ಟು ನೀವು ಯಾರು ಚಿಂತೆ ಮಾಡಬೇಡಿ, ಕೋವಿಡ್ ಥರ ಹೆಂಗೆ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಿದ್ದೀವಿ, ನಾವು ಮಾಡೋಣ ಅಂತ ಹೇಳ್ತಾರೆ. ಆತಂಕ ಪಡಲೇಬೇಕಲ್ಲ ಎಲ್ಲ. ಈಗ ನೋಡಿ, ಇಲ್ಲಿ ನಮ್ಮ ಪೀಣ್ಯನಲ್ಲಿ ಫ್ಯಾಕ್ಟ್ರಿಗಳು ಬಂದಾಗ್ಲತ್ತವ, ಇಲ್ಲಿ ನಮ್ಮ ವಾಡಿಗಳಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಇಂಧನ ಇರಲಾರ್ದಂತ. ನಿಮ್ಮ ಕಾರ್ ಮ್ಯಾನುಫ್ಯಾಕ್ಚರರ್ಸ್ ಇರ್ಬೋದು, ಟಾಟಾ ಪುಣೆನಲ್ಲಿ ಆಲ್ಮೋಸ್ಟ್ 50% ನಿಲ್ಸಿದ್ದಾರೆ. ಸೂರತ್ ಕಂಪ್ಲೀಟ್ಲಿ ಕ್ಲೋಸ್ ಡೌನ್ ಆಗಿದೆ. ನಿಮ್ಮ ಗಿಗ್ ವರ್ಕರ್ಸು, ನಿಮ್ಮ ಹೋಟೆಲ್ಸು, ರೆಸ್ಟೋರೆಂಟ್ಸು, ನಿಮ್ಮ ಕೆಮಿಕಲ್ ಫ್ಯಾಕ್ಟ್ರಿಗಳು ಎಲ್ಲರೂ ನಿಂತು ಹೋಗ್ಯಾವ. ಅದೇ ಸರ್, ಯಾರು ತಪ್ಪಿದ್ದು? ಈಗ ಇವ್ರು ಮುಂಚಿತವಾಗಿ ಹೇಳಿದ್ರೆ ನಿಯಂತ್ರಣ ಮಾಡ್ಬೋದಾಗಿತ್ತಲ್ಲ. ನೋಡ್ರಪ್ಪ, ನಮ್ದು ಕೆಪಾಸಿಟಿ ಇಷ್ಟಿದೆ, ಸ್ಟೋರೇಜ್ ಕೆಪಾಸಿಟಿ ಇಷ್ಟಿದೆ, ನಾವು ಇವಾಗಿಂದಾನೆ ಕಂಟ್ರೋಲ್ ಮಾಡ್ತೀವಿ ಅಂದ್ಬಿಟ್ಟು ಸುಮ್ಮನೆ ಮುಂಚೆ ವಿಶ್ವಗುರು ಅನ್ಸ್ಕೊಂಡು
ಸುಮ್ಮನೆ ಅವರು ಬೆನ್ನಿಗೆ ಅವರೇ ಚಪ್ಪರ್ಸ್ಕೊತಾ ಹೋದ ತಕ್ಷಣನೇ ಸಮಸ್ಯೆ ಬಗೆಹರಿಸ್ತದ. ದ ಪ್ರಾಬ್ಲಮ್ ವಿತ್ ಸೆಂಟ್ರಲ್ ಗೌರ್ಮೆಂಟ್ ಸಮಸ್ಯೆ ಇದೆ ಅಂತ ಅವರು ತಿಳ್ಕೊಳಕ್ಕೆ ತಯಾರಿಲ್ಲ. ಏನು ಎಲ್ಲ ಚೆನ್ನಾಗಿದೆ ಅಷ್ಟೇ ಹೇಳಕ್ಕೆ ಇದು ಮಾಡ್ತಾರೆ. ಬಿಜೆಪಿ ಆರೋಪ ಏನಂದ್ರೆ ಈ ಬಿಜೆಪಿ ಆಡಳಿತ ಇಲ್ಲ ಅಂತಕ್ಕಂಥ ರಾಜ್ಯಗಳಲ್ಲಿ ಕಾಂಟ್ರವರ್ಷಿಯಲ್ ಆಗಿದ್ರೆ ನಮ್ಮ ರಾಜ್ಯಗಳು ಡೆಲ್ಲಿನಲ್ಲಿ ಯಾರು ಇದ್ದಾರೆ? ಆಯ್ತು, ಗುಜರಾತ್ ಮಾರ್ಬಿ ಟೈಲ್ ಫ್ಯಾಕ್ಟ್ರಿನೇ ಮುಚ್ಚೋಗಿದೆ. ನಾಟ್ ಎ ಸಿಂಗಲ್ ಫ್ಯಾಕ್ಟ್ರಿ ಇಸ್ ಓಪನ್ಡ್. ಅಲ್ಲಿ ಬಿಜೆಪಿನ, ಮಹಾರಾಷ್ಟ್ರ ಬಿಜೆಪಿನ, ಡೆಲ್ಲಿನಲ್ಲಿ ಲೈನಲ್ಲಿ ನಿಂತಿದ್ದಾರೆ ಎಲ್ಲ ಕಡೆ. ಅದು ಕಾಂಗ್ರೆಸ್ ಸರ್ಕಾರ ಇದೆಯಾ ಅಲ್ಲಿ? ಎಲ್ಲ ಕಡೆ ಬಿಜೆಪಿ ತಾನೇ ಇರೋದು. ಆಮೇಲೆ ಏನು ಫರಕ್ ಬೀಳ್ತದ? ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ, ನಿಮ್ಮ ಮನೆಗೆ ಸಿಲಿಂಡರ್ ಬರ್ತಾ ಇಲ್ಲಲ್ಲ, ಯಾರು ಅದು ಕೊಡೋ ಜವಾಬ್ದಾರಿ ಯಾರ್ದು? ಸಿದ್ದರಾಮಯ್ಯದ? ಇದು ವಿಚಿತ್ರ ಆಗಿದೆ. ಅವ್ರ ತಪ್ಪಿಗೂ ನಾವೇ ಉತ್ತರ ಕೊಡ್ಬೇಕು ಬಿಡಂದ್ರೆ. ನಾನು ಆಗ್ರಹಿಸ್ತೀನಿ ನಾರಾಯಣ ಸ್ವಾಮಿ ಚೆಲ್ಲುವಾದಿಗೆ, ದಯವಿಟ್ಟು ಖುದ್ದಾಗಿ ಹೋಗಿ ಸ್ಕ್ವಾಡ್ಗಳು ಕರ್ಕೊಂಡು ಬನ್ನಿ, ಅರೆಸ್ಟ್ ಮಾಡಲಿಕ್ಕೆ. ಖರ್ಗೆ ಸಾಹೇಬ್ರಿಗೆ ನನಗೆ ತಾಕತ್ತಿದ್ರು ಮಾಡಲಿ, ಯಾರು ಬೇಡ ಅಂದಿದ್ದಾರೆ. ಸುಮ್ಮನೆ ಮಾತಾಡೋದಲ್ಲ ಹುಚ್ಚುಚ್ಚಾಗಿ. RSS ಚಡ್ಡಿ ಹೊತ್ತ ತಕ್ಷಣ ಬುದ್ಧಿವಂತನ ಆಗೋದಿಲ್ಲ. ಕಾನೂನು ಅನ್ನೋದಿರ್ತದೆ, ಇದು ಒಂದು ನಿಯಮ ಇರ್ತದೆ. ನಿನ್ನೆ ಏನೇನು ಮಾತಾಡಿದ್ರೆ ಗೊತ್ತಿದೆ. ಈಗ ನಾವೆಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕಷ್ಟ ಆಗುತ್ತೆ ಅವರಿಗೆ. ತಂದೆ ಮಗನ ಇಬ್ಬರು ಮನಸ್ಥಿತಿ ಒಂದೇ ಇದೆ ಅಂತ ಕೂಡ ಹೌದು. ಏನು ತಪ್ಪೇನಿದೆ? ನಮ್ಮ ಮನಸ್ಥಿತಿ ಬುದ್ಧಂದಿದೆ, ಬಸವಣ್ಣ ತತ್ವದಿದೆ, ಸಂವಿಧಾನದಿದೆ. ತಪ್ಪೇನಿದೆ? ಅವ್ರದ್ದು ಇತ್ತು, ಚಡ್ಡಿ ಹೊತ್ತಾದ್ಮೇಲೆ ಸ್ವಲ್ಪ ಚೇಂಜ್ ಆಗ್ಯಾರ, ಸ್ವಲ್ಪ ಅಲ್ಲ ಪೂರ್ತಿ. ಈಗ ಅವ್ರವ್ರ ಮಕ್ಕಳೆಲ್ಲ ಹೋಗ್ತಾರ ಕೇಳಿ, ಅವ್ರ ಮಕ್ಕಳು ಹೋಗ್ತಾರ ಕೇಳಿ RSS ಶಾಖೆಗಳಿಗೆ. ಹಿಂದೂ ಸಂರಕ್ಷಣೆಗೆ, ಗೋರಕ್ಷಣೆಗೆ, ಧರ್ಮ ರಕ್ಷಣೆಗೆ ಯಾಕೆ ಬಿಟ್ಟಿಲ್ಲ ಅಂತ ಅವ್ರ ಮಕ್ಕಳಿಗೆಲ್ಲ. ನಿಮ್ಮನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸರ್? ನಾನು ಹೇಳಿ TRP. ಐ ಆಮ್ ಯೋರ್ ಫೇವ್ರೇಟ್ ಆ್ಯಂಡ್ ದೇರ್ ಫೇವ್ರೇಟ್. ಅದ್ಯಾವುದೋ ಹೊಸದು ಬಂದಿದೆ ಅಲ್ರಿ, ಅದು ದುರಂಧರ್ 1 and 2 ನಿಜ ಅಂತೆ. ಆ ಪಿಕ್ಚರ್ ಸ್ಟಾರ್ಟಿಂಗ್ನಲ್ಲಿ ಡಿಸ್ಕ್ಲೇಮರ್ ಹಾಕ್ತಾರಲ್ಲ, ದಿಸ್ ಈಸ್ ವರ್ಕ್ ಆಫ್ ಫಿಕ್ಷನ್ ಅಂತ, ಅದನ್ನು ನೋಡಿಲ್ವಾ? ನನಗೆ ಬೇಜಾರೇನಾಯಿತು ಅಂದರೆ, ಈ ದುರಂಧರ್ ಏನು 1000 ಕೋಟಿ ಮಾಡಿದೆ ಅಂತಲ್ಲ, ಮತ್ತು ಬೇರೆ ಯಾವುದೋ ಒಂದು ಕಾಶ್ಮೀರ್ ಫೈಲ್ಸ್ ಒಂದು 300 ಕೋಟಿ ಮಾಡಿದೆ ಅಂತ. ಪ್ರಧಾನಮಂತ್ರಿ ಅವ್ರದ್ದು ಒಂದು ಪಿಕ್ಚರ್ ಬಂತು, ಪಾಪ ಈ ನಮ್ಮ BJP MLAಗಳು ಹೋಗಿ ನೋಡ್ಕೊಂಡು ಬಂದಿಲ್ಲ ನೋಡಿ. ಅವ್ರದ್ದೇ ಒಂದು ಸ್ವಂತ ಜೀವನ ಚರಿತ್ರೆ ಬಂದಿತ್ತಲ್ಲ. ಅದಾದಮೇಲೆ ಶತಕ್ ಅಂತ ಒಂದು ಬಂತು 3 weeks ಬ್ಯಾಕ್. ಈ ದಶಕದ ಅತ್ಯಂತ ದೊಡ್ಡ ಫ್ಲಾಪ್ ಯಾವ್ದು ಗೊತ್ತಾ? ಶತಕ್ ಅಂದರೆ RSSನ 100 ವರ್ಷದ ಇತಿಹಾಸ ಪಿಕ್ಚರ್ ಮಾಡಿದರು. ಅದ್ರ ಟೋಟಲ್ ಗಳಿಕೆ ಎಷ್ಟು ಗೊತ್ತಾ? 2,35,00,000 ರೂಪಾಯಿ. ಪಾಪ ಈ ಶಾಖದವ್ರು ಎಲ್ಲರೂ ಸುಮ್ಮನೆ ಹೋಗಿ ನೆಟ್ಟಿಗೆ ಕುತ್ಕೊಂಡು ನೋಡ್ಕೊಂಡು ಬಂದಿದ್ರೆ 100 ಕೋಟಿ ಬರ್ತಾ ಇತ್ತ? ಅವರಿಗೆ ನಂಬಿಕೆ ಇಲ್ಲ ಅವ್ರ ಇತಿಹಾಸದಲ್ಲಿ. ಅದಕ್ಕೆ ಅವರಿಗೆ ಪಾಪ ದುರಂಧರ್ 2, ದುರಂಧರ್ 3, ದುರಂಧರ್ 4 ಅಂತದ್ದು ಬೇಕಾಗ್ತದೆ. ಇವಾಗ ವಾಟ್ಸಪ್ ಏನು ಕಾಣಿಸ್ತಾ ಇದ್ವಿ, ಇವಾಗ ಪಿಕ್ಚರ್ನಲ್ಲಿ ನೋಡ್ತಾ ಇದ್ವಿ ಅಷ್ಟೇ. ನಮಗೆ ಎರಡೂ ಕಡೆ, ಬಾಗಲಕೋಟೆ ಆಸ್ ವೆಲ್ ಆಸ್ ದಾವಣಗೆರೆ, ಭಾಳ ದೊಡ್ಡ ಮಟ್ಟದ, ದೊಡ್ಡ ಅಂತರದಲ್ಲಿ ಜಯವನ್ನು ನಾವು ಕಾಣ್ತೀವಿ. ನಮ್ಮ ಸಾಮಾಜಿಕ ಹಾಗೂ ಆರ್ಥಿಕ ಸಬಲೀಕರಣದ ಕಾರ್ಯಕ್ರಮಗಳಾದಂಥ ಗ್ಯಾರಂಟಿ ಯೋಜನೆ ಮತ್ತೊಮ್ಮೆ ನಮಗೆ ಕೈ ಹಿಡಿಯುತ್ತೆ ಅಂತ ನಮ್ಮದು ಸಂಪೂರ್ಣವಾದಂಥ ಭರವಸೆ ಇದೆ. ಶಾಮನೂರು ಶಿವಶಂಕರಪ್ಪ ಸಾಹೇಬರ ಸೇವೆಗೆ ಜನರು ಸಮರ್ಥಿಗೆ ಆಶೀರ್ವಾದ ಮಾಡ್ತಾರಂತಲೂ ಕೂಡ ನನ್ನ ಸಂಪೂರ್ಣ ನಂಬಿಕೆ ಇದೆ. ಅದೇ ರೀತಿ ಮೇಟಿಯವರ ಸೇವೆಗೆ ಉಮೇಶ್ ಅವರ ಕೈ ಹಿಡಿತಾರೆ ಅಂತ ಕೂಡ ನನ್ನ ಸಂಪೂರ್ಣವಾದಂಥ ನಂಬಿಕೆ ನಂದಾಗಿದೆ. ಅಲ್ಲೇನೂ ಕೂಡ ಇದೆ, ಸಾರ್ವಜನಿಕರಲ್ಲೂ ಚರ್ಚೆ ನಡೆದಿದೆ. ಮತ್ತು ಎಲ್ಲ ನಮ್ಮ ನಾಯಕರು ಇಲ್ಲಿ ತಿಪ್ಪಣ್ಣಪ್ಪ ಕಮಕೂರ್ ಸಾಹೇಬ್ ಇರ್ಬೋದು, ಜಯದೇವ್ ಅವರು ಇರ್ಬೋದು, ಎಲ್ಲರೂ ಕೂಡ ಅಲ್ಲೇ ಹೋಗಿ ಠಿಕಾಣಿ ಹೂಡಿ ಎಲ್ಲರೂ ನಮ್ಮ ಪಕ್ಷಕ್ಕೆ ಅಳಿಲು ಸೇವೆ ಸಲ್ಲಿಸಿದ್ದಾರೆ. ಅವರು ಕೂಡ ಅದೇ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಮತ್ತು ನಿಮ್ಮ ಮಾಧ್ಯಮದ ರಿಪೋರ್ಟ್ ಪ್ರಕಾರನೂ ಕೂಡ 2-0 ಇನ್ ಫೇವರ್ ಆಫ್ ಕಾಂಗ್ರೆಸ್ ಆಗುತ್ತೆ ಅಂತ ಬರ್ತಾ ಇದೆ. ಅವಹೇಳನಕಾರಿ ಪದ ಬಳಸಿದ್ದಾರೆ. RSS ಅವ್ರು ಯಾಕೆ ಮಾಡ್ತಾ ಇಲ್ಲ? RSS ತಾನೇ ಕೊಡಲಿ, ಅವ್ರ ಲಿಟ್ರೇಟಲ್ಲಿ ರಿಜಿಸ್ಟ್ರೇಷನ್ ಇದ್ದರೆ. ಅವರೇ ಹೇಳ್ತಾ ಇದ್ದಾರೆ, ಮೋಹನ್ ಭಾಗವತರು ಹೇಳಿದ್ದಾರೆ, ನಮ್ಗೆ ಯಾರ್ದು ಸಹಕಾರ ಬೇಕಾಗಿಲ್ಲ, ನಾವೇ ಎಲ್ಲ ನಾವು ನೋಡ್ಕೋತೀವಿ ಮಾಡ್ಕೋತೀವಿ ಅಂತ. ಮಾಡ್ಕೊಳ್ಳಿ. ಈಗ ನನ್ನ ಮೇಲೆ ನಡೆದಿದೆ ಅಲ್ಲ ಕೇಸು, 2 ಕೇಸ್ ನನ್ನ ಮೇಲೆ ನಡೆದಿದೆ ಈಗಾಗಲೇ. ಏನಂತ ಕೊಡ್ತಾರೆ? ಆಮೇಲೆ ಹೇಳಿದ್ದೆ, ವಿಷ ಸರ್ಪ ಇದ್ದರೆ ಅದಕ್ಕೆ ಕೊಲ್ಲಿ ಅಂತ.
ಈ ಯಾರಾದರೂ ನೀವು ವಿಷಸರ್ಪ ನೋಡಿದ್ರೆ ಅದಕ್ಕೆ ಹಾಲು ಕುಡಿಸ್ತೀರ ನೀವು? ಕೆಲವು ಸಿದ್ಧಾಂತಗಳು ನಮ್ಮ ಸಮಾಜದಲ್ಲಿವೆ, ವಿಷ ಕಾರ್ತವೆ, ಸಂವಿಧಾನದ ತದ್ವಿರುದ್ಧವಾಗಿದೆ. ಅವರ ದೃಷ್ಟಿಕೋನದಲ್ಲಿ ಸಮಬಾಳು ಸಮಪಾಲು ಇಲ್ಲ. ನಾವು ಬಸವ ತತ್ವ ನಮ್ಮದು, ಸಂವಿಧಾನದ ತತ್ವ ನಮ್ಮದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ನಮ್ಮದು. ಆದ್ದರಿಂದ ಆ ತತ್ವದ ವಿರುದ್ಧ ಯಾರಿರ್ತಾರೆ ಅದು ಸಮಾಜಕ್ಕೆ ಒಳ್ಳೆಯದಲ್ಲ ಅಂತ ನಮ್ಮ ವೈಯಕ್ತಿಕ ಅಭಿಪ್ರಾಯ. ಅವರು ಕೂಡ ಅಸ್ಸಾಂ ಮುಖ್ಯಮಂತ್ರಿ ಕೂಡ ನೋಡಿ, ಅಸ್ಸಾಂ ಮುಖ್ಯಮಂತ್ರಿ ಸೋಲ ಭೀತಿನಲ್ಲಿ ಪಾಪ ಏನೇನೋ ಹೇಳಿದ್ದಾರೆ. ಹೇಮಂತ್ ಶರ್ಮಾ ಬಿಸ್ವಾಸ್ ಅವರ ಡ್ಯಾಡಿ ಇದ್ದಾರಲ್ಲ, ನರೇಂದ್ರ ಮೋದಿ ಅವರು, ಅವರೇ ಖರ್ಗೆ ಸಾಹೇಬ್ರಿಗೆ ಉತ್ತರ ಕೊಡೋಕ್ಕಾಗ್ತಾ ಇಲ್ಲ ಪಾರ್ಲಿಮೆಂಟ್ನಲ್ಲಿ. ಪಾಪ ಇವರೇನು ಕೊಡ್ತಾರೆ? ಎಲ್ಲಾದರೂ ಬೇರೆ ಯಾವುದು ಇಲ್ಲಿವರೆಗೂ ಖರ್ಗೆ ಸಾಹೇಬ್ರು ಇರ್ಬೋದು, ರಾಹುಲ್ ಗಾಂಧಿ ಅವರು ಪಾರ್ಲಿಮೆಂಟ್ನಲ್ಲಿ ಅಥವಾ ಹೊರಗಡೆ ಯಾವುದಾದ್ರೂ ಒಂದು ಅಂಶ ಕೊಡಿ. ಉಡಾಫೆಯಾಗಿ ಮಾತಾಡಿರೋದು, ಗಾಳಿನಲ್ಲಿ ಗುಂಡು ಹಾರಿಸಿರೋದು, ಅಂಕೆ ಸಂಖ್ಯೆ ಇರಲಾರ್ದೆ ಮಾತನಾಡಿರೋದು. ಇವರಿಗೆ ನೋಡಿ, ನಮ್ಮ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಅಂದಾಗ ಅಟೆನ್ಷನ್ನ ಡಿವಿಯೇಟ್ ಮಾಡಲಿಕ್ಕೆ ವೈಯಕ್ತಿಕ ವಿಚಾರಗಳು ಮಾಡ್ತಾರೆ ಇವರು. ಇವ್ರದ್ದು ಹಳೆ ಚಾಳಿ ಅಲ್ಲ. ಹೂ ಇಸ್ ಹೇಮಂತ ಸರ್ವ ಬಿಸ್ವಾಸ್? ಇಲ್ಲಿ ಕಾಂಗ್ರೆಸ್ನಲ್ಲಿ ಇದ್ದರು, RSS ಟ್ರೈನಿಂಗ್ ಪಡೆದಿದ್ದಾರೆ, ಅಲ್ಲಿ ಹೋಗಿದ್ದಾರೆ. ಅವ್ರ ಮನೆಯವ್ರಿಗೆ 3 ಪಾಸ್ಪೋರ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇವ್ರು ದೇಶಭಕ್ತಿ ಬಗ್ಗೆ ಮಾತಾಡ್ತಾರೆ. ಅಸ್ಸಾಮಿಂದ ಬಾಂಗ್ಲಾದೇಶಿಗಳು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇವ್ರನ್ನ ಕತೆ ಕಾಯ್ತಾ ಇದ್ದಾರನಪ್ಪ ಇವ್ರು, ಹೋಮ್ ಮಿನಿಸ್ಟರು ಮತ್ತು ಚೀಫ್ ಮಿನಿಸ್ಟರ್ ಅವರು. ಅದರಿಂದ ಇವರೆಲ್ಲ ಇದಾಗಿದ್ದಾರೆ. ಎಲ್ಲ ಜನ ತಕ್ಕಪಾಠ ಕಲಿಸ್ತಾರೆ ಇವರು. This video is sponsored by Mahalashmi Jewelers, Mannur Multi-Speciality Hospital, KBN University, Kebab Corner Restaurant and Banquets, Imran Silk House, Alchere Group of Institutions, and by Ideal with G.